ಕಾಲಭೈರವನು ನಾಯಿಯನ್ನು ತನ್ನ ವಾಹನವನ್ನಾಗಿ ಆರಿಸಿಕೊಂಡಿದ್ದು ಯಾಕೆ ಗೊತ್ತಾ? ಹಿಂದೂ ಧರ್ಮದಲ್ಲಿ ನೂರಾರು ದೇವರುಗಳು ಮತ್ತು ದೇವತೆಗಳಿದ್ದಾರೆ, ಆದರೆ ಅವರೆಲ್ಲರಿಗೂ ಅವರದೇ ಆದ ವಿಶೇಷವಾದ ವಾಹನಗಳಿವೆ. ಗಣೇಶನ ಇಲಿ, ದುರ್ಗಾದೇವಿಯ ಸಿಂಹ ಮತ್ತು ಸರಸ್ವತಿ ದೇವಿಯ ಹಂಸಗಳಿವೆ. ಹಾಗೆಯೇ ಎಲ್ಲಾ ದೇವಾನುದೇವತೆಗಳಿಗೂ ಅವರದೇ ಆದ ವಿಶೇಷ ವಾಹನವಿದೆ. ಹಾಗೆಯೇ ಕಾಲಭೈರವನಿಗೂ ವಿಶೇಷ ವಾಹನವಿದೆ. ಆದರೆ ಕಾಲಭೈರವನು ಕಪ್ಪು ನಾಯಿಯನ್ನು ಏಕೆ ಆರಿಸಿಕೊಂಡನು ಎಂಬುದು ಪ್ರಶ್ನೆ. ಇದರ ಹಿಂದಿನ ಕಾರಣವೇನು? ಕಾಲಭೈರವನು ಎಂದಿಗೂ ಕಪ್ಪು ನಾಯಿಯ ಮೇಲೆ ಸವಾರಿ ಮಾಡುವುದಿಲ್ಲ ಎಂಬುದನ್ನು ನೀವು ನೋಡಿರಬೇಕು. ವಾಸ್ತವವಾಗಿ ಕಪ್ಪು ನಾಯಿ ಯಾವಾಗಲೂ ಅವರೊಂದಿಗೆ ಇರುತ್ತದೆ. ಉಗ್ರ ಎಂಬ ಕಾರಣಕ್ಕೆ ಈ ವಾಹನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಮತ್ತು ನಾಯಿಗಳು ಸಹ ಉಗ್ರ ಪ್ರಾಣಿಗಳ ವರ್ಗದಲ್ಲಿ ಬರುತ್ತವೆ. ನಾಯಿ ಎಂದಿಗೂ ಯಾವುದಕ್ಕೂ ಹೆದರುವುದಿಲ್ಲ. ಅದು ರಾತ್ರಿಯ ಕತ್ತಲೆ, ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಹೆದರುವುದಿಲ್ಲ. ಯಾರಾದರೂ ನಾಯಿಯ ಮೇಲೆ ದಾಳಿ ಮಾಡಿದ ತಕ್ಷಣ ಅದು ಹೆಚ್ಚು ಉಗ್ರರಿಂದ ದಾಳಿ ಮಾಡುತ್ತದೆ. ಇದಲ್ಲದೆ ಇದು ಅತ್ಯಂತ ನಿಷ್ಠಾವಂತ ಮತ್ತು ರಕ್ಷಣಾತ್ಮಕ ಪ್ರಾಣಿ ಎಂದು ಪರಿಗಣಿಸಲಾಗಿದೆ. ದುಷ್ಟಶಕ್ತಿಗಳಿಂದ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುವ ಸಾಮರ್ಥ್ಯ ಇದಕ್ಕಿದೆ ಎಂದು ಹೇಳಲಾಗುತ್ತದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಭೈರವನನ್ನು ಸ್ಮಶಾನದ ನಿವಾಸಿ ಎಂದು ಪರಿಗಣಿಸಲಾಗುತ್ತದೆ. ಸ್ಮಶಾನದಲ್ಲಿ ನಾಯಿಗಳು ಮಾತ್ರ ಪ್ರಾಣಿಗಳಂತೆ ಕಾಣುತ್ತವೆ. ಈ ಕಾರಣಗಳಿಂದ ಭೈರವನ ಜೊತೆಗಾರ ನಾಯಿಯಾಗಿದೆ.